ಮೊದಲ ಹಂತದಲ್ಲಿ ಕರ್ನಾಟಕ ಬಂಧನ ಮೊದಲ ಹಂತದಲ್ಲಿ ನೀವೀಗಾಗಲೇ ರಾಜಭವನ ಮೂತಿಗೆ ಮುಂದಾಗಿದ್ದೀರಾ, ಏನು ಹೇಳ್ತೀರಾ ಸರ್? ಕರ್ನಾಟಕ ಬಂದ್ ಇದು ಬರೀ ಕರ್ನಾಟಕ ಬಂದ್ ಅಲ್ಲ, ಅಖಂಡ ಕರ್ನಾಟಕ ಬಂದ್. ಇಡೀ ಉತ್ತರ ಕರ್ನಾಟಕದ ಅಭಿವೃದ್ಧಿ, MES ನಿಷೇಧ, ಹೈದರಾಬಾದ್ ಕರ್ನಾಟಕದ ಬೆಳವಣಿಗೆ, ಮೇಕೆದಾಟ್ ಆಗಬೇಕು, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ, ಮಹದಾಯಿ ಕಳಸಾ ಬಂಡೂರಿ ಆಗಬೇಕು, ಹಿಂದಿ ವಿರೋಧಿಸಬೇಕು, ಕನ್ನಡಿಗರಿಗೆ ಉದ್ಯೋಗ. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಬೆಳಗಾವಿಯಲ್ಲಿ ಒಬ್ಬ ಕಂಡಕ್ಟರ್ ಮೇಲೆ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ಸಾಮಾನ್ಯ ಅಲ್ಲ. ಒಂದೇಟು ಹೊಡೆದಿರಬಹುದು, ಆದರೆ ನಮ್ಮ ಕನ್ನಡದ ನೆಲದಲ್ಲಿ ಮರಾಠಿಯವನು ಒಬ್ಬ ಕನ್ನಡಿಗರಿಗೆ ಏಟು ಹೊಡೆಯೋದು ಅಂತ ಇದು ಸೌಜನ್ಯ ರಹಿತವಾದ್ದು. ಇದನ್ನ ಯಾರೂ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲಕ್ಕೂ ಕಾರಣ ಮಹಾರಾಷ್ಟ್ರ ಏಕೀಕರಣ ಸಮಿತಿ. ಮಹಾರಾಷ್ಟ್ರ ಏಕೀಕರಣ ಸಮಿತಿಯನ್ನ ನಿಷೇಧ ಮಾಡಲೇಬೇಕು. ಇದ್ರ ಜೊತೆಗೆ ನನಗೆ ಫೋನ್ ಮಾಡಿದ್ರು, ಬೆಂಗಳೂರಿನಲ್ಲಿ ಮೆಟ್ರೋ ದರ ಏರಿಕೆ ಆಗಿದೆ, ಇದನ್ನು ಸೇರಿಸಬೇಕು ಅಂದ್ರು. ಖಂಡಿತ ಮೆಟ್ರೋ ದರವನ್ನು ಸೇರಿಸಿದ್ದೇವೆ. ಆವತ್ತು ಬಂದ್ ದಿನ ಯಾರು ಮೆಟ್ರೋ ಓಡಿಸಬಾರದು, ಮೆಟ್ರೋಗೆ ಹೋಗಬಾರದು. ಇದ್ರ ಜೊತೆಗೆ ಗ್ರೇಟರ್ ಬೆಂಗಳೂರನ್ನ 4 ಭಾಗವಾಗಿ ಹೊಡೆದು ತಮಿಳರಿಗೊಂದು, ತೆಲುಗರಿಗೊಂದು, ಮಲಯಾಳಿಗೊಂದು, ಗುಜರಾತಿಗೊಂದು ಕೊಡೋದಕ್ಕೆ ತಯಾರಾಗಿದ್ದಾರೆ. ಇದು ನಾಡಪ್ರಭು ಕೆಂಪೇಗೌಡರಿಗೆ ಮಾಡಿದಂಥ ಅಪಮಾನ. ನಾವು ಬಂದ್ 22ನೇ ತಾರೀಕು ಸಮಗ್ರವಾಗಿ ಬಂದ್ ಆಗುತ್ತೆ.